ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರು ಇದು ಟೋಟಲಿ 4 ಮಾರ್ಕ್ಸಿಗೆ, ಒಂದು MCQ, ಇನ್ನೊಂದು 3 ಮಾರ್ಕ್ಸಿಂದು. ಇಲ್ಲಿ 1 ಮಾರ್ಕ್ಸಿಂದು ಯಾವುದು ಅಂದರೆ ಓಪನ್ ಸೋರ್ಸ್ ಅಂತ ಕೇಳ್ಬೋದು. ಅವೈಲಬಲ್ ಟು ಕಸ್ಟಮರ್, ಇಟ್ ಕ್ಯಾನ್ ಬಿ ಮಾಡಿಫೈಡ್, ರಿಡಿಸ್ಟ್ರಿಬ್ಯೂಟೆಡ್ ವಿತೌಟ್ ಲಿಮಿಟೇಷನ್ಸ್, ಫ್ರೀಲಿ ಯೂಸ್ಡ್ ಬಟ್ ನೀಡ್ ನಾಟ್ ಬಿ ಫ್ರೀ ಆಫ್ ಚಾರ್ಜ್, ಫ್ರೀ ಸಾಫ್ಟ್ವೇರು. ಇದು ಸಹ ಎಲ್ಲ MCQ. OSS ಅಂತ ಕೇಳ್ಬೋದು, ಫ್ಲಾಸ್ ಅಂತ ಕೇಳ್ಬೋದು, WW ಅಂತ ಕೇಳ್ಬೋದು, ಫ್ರೀವೇರ್, ಪ್ರೊಪ್ರೈಟರಿ ಸಾಫ್ಟ್ವೇರು, ಇವೆಲ್ಲ ನಿಮಗೆ MCQದಲ್ಲಿ ಕೇಳೋದು. ಪ್ರೊಪ್ರೈಟರಿ ನೈದರ್ ಓಪನ್ ಆರ್ ನಾಟ್ ಫ್ರೀಲಿ ಅವೈಲಬಲ್. ವೆಬ್ ಬ್ರೌಸರ್ಸ್, ಸೊ ಇದು 2 ಮಾರ್ಕ್ಸಿಗೆ. ಎ ಸಾಫ್ಟ್ವೇರ್ ದಟ್ ನ್ಯಾವಿಗೇಟ್ಸ್ ಥ್ರೂ ದಿ WW ಆ್ಯಂಡ್ ಡಿಸ್ಪ್ಲೇಸ್ ದಿ ಎನಿ ಟು ವೆಬ್ ಪೇಜಸ್ ಕೇಳ್ಬೋದು. ವೆಬ್ ಬ್ರೌಸರ್ಸ್, ವಾಟ್ ಈಸ್ ವೆಬ್ ಬ್ರೌಸರ್ಸ್, ಗಿವ್ ಎನಿ ಟು ಎಕ್ಸಾಂಪಲ್. ಆವಾಗ ನೀವು ಇದು 3 ಮಾರ್ಕ್ಸಿಗಿದೆ ಅಲ್ವ, ಇಲ್ಲಿ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಒಪೆರಾ. ವೆಬ್ ಸರ್ವರ್ ಬೇರೆ, ಸರ್ವರ್ ದಟ್ ರೆಸ್ಪಾನ್ಸ್ ಟು ದಿ ರಿಕ್ವೆಸ್ಟ್ ಮೇಡ್ ಬೈ ದಿ ವೆಬ್ ಬ್ರೌಸರ್. ವೆಬ್ ಪೇಜ್, ದ ಡಾಕ್ಯುಮೆಂಟ್ಸ್ ರಿಸೈಡಿಂಗ್ ಆನ್ ದಿ ವೆಬ್ಸೈಟ್. URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಸೊ ಯೂಸಸ್ ಇಂಟರ್ನೆಟ್ ಅಡ್ರೆಸ್ ಇನ್ ಎ ಸ್ಪೆಷಲ್ ಫಾರ್ಮ್ಯಾಟ್. ಸೊ ಇವೆಲ್ಲ ಗೊತ್ತಿರಬೇಕು. ಟೆಲ್ನೆಟ್, ಓಲ್ಡರ್ ಆರ್ ಇಂಟರ್ನೆಟ್ ಲಿಟರರಿ ದಟ್ ಲೆಟ್ಸ್ ಯು ಲಾಗ್ ಆನ್ ಟು ದಿ ರಿಮೋಟ್ ಕಂಪ್ಯೂಟರ್ ಸಿಸ್ಟಮ್ ಕಾಲ್ಡ್ ಟೆಲ್ನೆಟ್. ನೀವು ಇಲ್ಲಿಂದ ಇನ್ನೊಬ್ಬರ ಸಿಸ್ಟಮಿಗೆ ಲಾಗ್ ಆಗ್ಬೋದು, ಬಟ್ ಇಬ್ಬರದು ಕೋಆರ್ಡಿನೇಷನ್ ಬೇಕು. ಸೊ ಡೊಮೈನ್, ಎ ನೇಮ್ ದಟ್ ಐಡೆಂಟಿಫೈಸ್ ಕಂಪ್ಯೂಟರ್ ಆನ್ ದಿ ಇಂಟರ್ನೆಟ್. IPR ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ಸ್. ಟೈಪ್ಸ್ ಆಫ್ ಕಾಮರ್ಸು, B2B, B2C, C2B, C2C. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಎಕ್ಸ್ಚೇಂಜ್ ಆಫ್ ಸರ್ವಿಸ್, ಬಿಸ್ನೆಸ್ ಟು ಕನ್ಸ್ಯೂಮರ್, ಕನ್ಸ್ಯೂಮರ್ ಟು ಕನ್ಸ್ಯೂಮರ್, ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಟು ಬಿಸ್ನೆಸ್, ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಸೊ ಇವೆಲ್ಲ ಓದ್ಕೋಬೋದು ನೀವು. ಆಮೇಲೆ ಟೆಕ್ನಾಲಜೀಸ್ ಆ್ಯಂಡ್ ಸರ್ವಿಸಸ್, ಇದು ಸಹ ನಿಮಗೆ ಇದು 3 ಮಾರ್ಕ್ಸಿಗೆ ಬರೋ ಕ್ವಶನ್ಸ್ ಇದರಲ್ಲಿ. ಸೊ ಇದು ನಿಮಗೆ ಯಾವುದು EDI, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್, EFT, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರು. ಈಗ ಮೊನ್ನೆ ಎಲ್ಲ ಸ್ಕಾಲರ್ಶಿಪ್ ಎಲ್ಲ ಬರ್ತಾವ, EFT ಅಂತ ಕರೀತಾರೆ. EBT, ಎಲೆಕ್ಟ್ರಾನಿಕ್ ಬೆನಿಫಿಟ್ಸ್ ಏನಾದ್ರು ಇದ್ರೆ ಮಾಡ್ತಾರೆ. ಆಮೇಲೆ ಡಿಜಿಟಲ್ ಕ್ಯಾಶ್, ಆಮೇಲೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ನಿಮಗೆಲ್ಲ ಇದರಲ್ಲೆಲ್ಲ ನೀವು ಎಕ್ಸ್ಪರ್ಟ್ ಇರ್ತೀರಿ, ನಮಗಿಂತ ನೀವು ಚೆನ್ನಾಗಿ ತಿಳ್ಕೊಂಡಿರ್ತೀರಿ ಕಾಮರ್ಸ್ ಬಗ್ಗೆ. ಯಾಕಂದರೆ ಈಗ ಡೈಲಿ ನೀವು ಏನೆಲ್ಲ ಆರ್ಡ್ರ್ ಮಾಡ್ತಿರಲ್ಲ, ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀರಿ, ಇವೆಲ್ಲ ಕಮ್ಸ್ ಅಂಡರ್ ಕಾಮರ್ಸು. ಆಮೇಲೆ ಅಡ್ವಾಂಟೇಜಸ್ಸು, ಈಸಿಯರ್ ಎಂಟ್ರಿ ಇಂಟು ದಿ ಮಾರ್ಕೆಟ್, ರಿಮೋಟ್ ಮಾರ್ಕೆಟ್ಸು, ಗ್ಲೋಬಲ್ ಪಾರ್ಟಿಸಿಪೇಷನ್ನು, ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್ಸು, ಟೈಮು ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಅಡ್ವಾಂಟೇಜಸ್ ಅಲ್ವಾ. ಬೇರೆ ಬೇರೆ ಮಾರ್ಕೆಟು, ಬೆಂಗಳೂರು ಮಾರ್ಕೆಟು, ಮೈಸೂರು ಮಾರ್ಕೆಟು, ಬೇರೆ ಬೇರೆ ಎಲ್ಲಿ ಬೇಕಾದರೂ ನೀವು ಆನ್ಲೈನಲ್ಲಿ ಎಂಟ್ರಿ ಆಗ್ಬೋದು. ಫಾರಿನಿಗೆ ಬೇಕಾದ್ರೆ ಹೋಗ್ಬೋದು. ಗ್ಲೋಬಲ್ ಪಾರ್ಟಿಸಿಪೇಷನ್ನು, ಖರ್ಚು ಏನಿಲ್ಲ, ಇದೆ ಅಡ್ವಾಂಟೇಜಸ್ಸು. WW ಏನು ಅಡ್ವಾಂಟೇಜಸ್ಸು, ಇಟ್ ಅಲೋಸ್ ಯೂಸರ್ ಟು ಆಕ್ಸೆಸ್ ಎನಿ ಡಾಕ್ಯುಮೆಂಟ್ ಆನ್ ದಿ ನೆಟ್, ಸ್ಪೆಸಿಫೈಸ್ ಎ ವೇ ಟು ರಿಕ್ವೆಸ್ಟ್ ಆ್ಯಂಡ್ ಸೆಂಡ್ ಡಾಕ್ಯುಮೆಂಟ್ ಯೂಸ್ಡ್ ಫಾರ್ ಅಬ್ಟೈನಿಂಗ್ ಟೆಕ್ಸ್ಚರ್ ಆ್ಯಂಡ್ ಗ್ರಾಫಿಕ್ಸ್ ಇನ್ಫಾರ್ಮೇಷನ್. ಇದು WW ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಸೊ ಟೋಟಲಿ ಈ ಚಾಪ್ಟ್ರಿಂದ ನಿಮಗೆ ಟೋಟಲಿ 4 ಮಾರ್ಕ್ಸು, ಒಂದು MCQ, ಒಂದು 3 ಮಾರ್ಕ್ಸು. ಸೊ ಇದನ್ನು ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ನೆಕ್ಸ್ಟ್ ಇದನ್ನು ಹೇಳ್ತೀನಿ.